ಜೋಶಿಲ್ಲ ಎಕ್ಸೈಟೆಡ್ ಕನ್ನಡ ಮೂವೀಸ್ ನೋಡಕ್ಕೆ. ತುಂಬಾ ಕೆಲ್ಸಗಳಿತ್ತು, ನಿಜವಾಗ್ಲೂ ಇಲ್ಲಿ ಬಂದು ನಿಮ್ನ ಮೀಟ್ ಮಾಡಿರೋದು ನಮ್ ಟೆನ್ಷನ್ ಗಿನ್ಷನ್ ಎಲ್ಲ ಹೊರಟೋಗಿದೆ. ನನಗೆ ನಾವು ಸಿನಿಮಾ ಮೇಲಿರೋ ಜೋಶ್ ವಾಪಸ್ ತುಂಬ್ದಂಗಿದೆ. ಥ್ಯಾಂಕ್ ಯು ಆಲ್ ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ DSU. Thank you. Hi. ಅದು ಕಿಕ್ಕೆ ಬೇರೆ ಪ್ರೀತಿ ಮಾಡೋಣ. ಮದುವೆ ಆದ್ಮೇಲೆ ಕೈನಿಂದ ಬೇಕು ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಸೇವೆ ಮಾಡೋದು ಜೋರ ಬೀಜೋರೆ ಸೇವೆ ಮಾಡಲ್ಲ, ಪ್ರೀತಿ ಮಾಡೋದು ಎದರೊಳಗೆ ಹೊರೊಳಗಲ್ಲ. ಮಕ್ಕಳು ಬಾಯಿ ಮಕ್ಕಳು ಹೋಗಿ ನೋಡುವಂತ ಸಿನಿಮಾ. ಅಂಡ್ ಐ ಪ್ರಾಮಿಸ್ ಯು ವಿಲ್ ಲವ್ ದ ಸಿನಿಮಾ. ಇವಾಗ ನಾನು ಏನ್ ಹೇಳ್ದೆ, ನೀವು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ನೀವು ಅಂತ. ಈ ಸಿನಿಮಾ ನೋಡಾದ್ಮೇಲೆ ನೀವು ಆಲ್ರೆಡಿ ಚೆನ್ನಾಗಿ ನೋಡ್ಕೋತಾ ಇದ್ರು, ಇನ್ನೂ ಚೆನ್ನಾಗಿ ನೋಡ್ಕೋತೀರಾ ನೀವು, ಅದಂತೂ ಗ್ಯಾರಂಟಿ. ಸಾಂಗ್ಸ್ ಆರ್ ಬ್ಯೂಟಿಫುಲ್, ನೋಡಿದ್ರಿ. ಸಾಂಗ್ಸ್ ಸೋ ಬ್ಯೂಟಿಫುಲ್, ನೋಡಿದ್ರಿ. ಕೇಳಿ ಸಾಂಗ್ಸ್ ನ. ಇನ್ನೊಂದು ಸಾಂಗ್ ರಿಲೀಸ್ ಆಗಿದೆ. ಹಾಡ್ಲ ಮೋಸ್ಟ್ಲಿ ಗೊತ್ತಿಲ್ಲ ನಿಮಗೆ, ಕೇಳಿದಿರಾ ಇಲ್ವೋ ಅಂತ. ಯೋಗರಾಜ್ ಭಟ್ ಸರ್ ಬರ್ದಿರೋದು ಸಾಂಗ್. ಇಡಿ ಬಿ ಡಾರ್ಲಿಂಗ್, ಸ್ವಲ್ಪ ಸಾಂಗ್ ಪ್ಲೇ ಮಾಡಪ್ಪ.
ಸರ್. ಹೆಂಗಿದೆ ನಮ್ಮ DSU? DSU ಹೆಂಗ್ ಅನ್ಸ್ತಿದೆ ಸರ್ ನಮ್ಗೆ? ವಾಟ್ಸ್ ಅಪ್ DSU? ಹಾ, ಕನ್ನಡ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಸರ್? ಗೊತ್ತಾಗ್ತದೆ ಸೂಪರ್ ಆಗೇ ಇದ್ದೀರಾ ಅಂತ. ಆಲ್ ಟೈಮ್ How was your experience with this movie? I really enjoyed it. ವೆರಿ ಮಚ್ ತುಂಬಾ ಚೆನ್ನಾಗಿತ್ತು. ಯಂಗ್ ಎನರ್ಜೆಟಿಕ್ ಟೀಮ್, ಎಲ್ಲರೂ ತುಂಬಾ ಕನೆಕ್ಷನ್ ಇತ್ತು. ಸಿನಿಮಾ ಮಾಡಬೇಕು ಅಂತ ಬಂದಿದ್ರು. ಖಂಡಿತ ಡ್ಯಾನ್ಸ್ ಮಾಡ್ತೀವಿ ನಾವು ನಿಮಗೋಸ್ಕರ. ಬರ್ಲಿ ಜೋರಾದ ಚಪ್ಪಾಳೆ. ಮುತ್ತಣ್ಣ 12ನೇ ತಾರೀಕು ಸೆಪ್ಟೆಂಬರ್ ಹೋಗ್ತೀರಾ ಅಲ್ವಾ? ನಂಬಿದೀನಿ ಅಪ್ಪ ನೀವು ಹೋಗ್ತೀರಾ ಅಂತ. ಪ್ರಾಮಿಸ್ ಮಾಡ್ಬೇಕು ಹೋಗ್ತೀರಾ ಥಿಯೇಟರ್ಗೆ ಅಂತ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಖಂಡಿತ ಡ್ಯಾನ್ಸ್ ಮಾಡ್ತೀವಿ ನಾವು ನಿಮ್ಗೋಸ್ಕರ. ಬರ್ಲಿ ಜೋರಾದ ಚಪ್ಪಾಳೆ. DSU ಹೆಂಗ್ ಅನ್ಸ್ತಿದೆ ಸರ್ ನಿಮ್ಗೆ? ವಾಟ್ಸ್ ಅಪ್ DSU? ಕನ್ನಡ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಗೊತ್ತಾಗ್ತದೆ ಸೂಪರ್ ಆಗಿದ್ದೀರಾ ಅಂತ. ಮತ್ತೆ ಮ್ಯಾಮ್ DSU ಹೆಂಗ್ ಅನ್ಸ್ತಾ ಇದೆ? DSU ರೋಡ್ ಹೆಂಗ್ ಅನ್ಸ್ತಾ ಇದೆ? ಸೂಪರ್ ಎನರ್ಜೆಟಿಕ್ ಆಗಿದೆ. ನಾವೇನೋ ಅನ್ಕೊಂಡ್ ಬಂದ್ವಿ, ಇಲ್ಲಿ ಏನೇನೋ ಆಗ್ತಾ ಇದೆ. ಇಷ್ಟು ಎನರ್ಜಿ, ಇಷ್ಟು ವೆರಿ ನೈಸ್ ಕ್ರೌಡ್ DSU. ಇವಾಗ ನಮ್ದು ಟ್ರೇಲರ್ ಆಗಿರ್ಬೋದು ಅಥವಾ ನಿಮಗೋಸ್ಕರ ನಾವು ಹುಕ್ ಸ್ಟೆಪ್ ಕೂಡ ಮಾಡ್ತೀವಿ. ಫ್ಯೂ ಗೈಸ್ ಯು ನೋ ಲೈಕ್ ಟು ಸಿ. ಗೈಸ್ ಅದೇ ಹೇಳ್ತಾ ಇದ್ರು, ನೀವೆಲ್ಲ ಇದ್ದಾಗ
ಅಬ್ಬಬ್ಬ ಕೇಳಿದ್ಗೂ ಸಾರ್ಥಕ ಆಯ್ತು ಅನ್ಸುತ್ತಲ್ಲ, ನೋಡಿದ್ಗೂ ಸಾರ್ಥಕ. ಬರ್ತೀವಿ ಆಯ್ತು ಎಕ್ಸ್ಪೆಕ್ಟೇಷನ್. ನಮ್ಮ ಜೂನಿಯರ್ ಕೂಡ ಜಸ್ಟ್ ಈಗ ಜಾಯ್ನ್ ಆಗಿದೆ. ಅವ್ರ ಕೆರಿಯರ್ ಮೇಲೆ ಮತ್ತೆ ಕೋರ್ಸ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಪ್ರೆಷರ್ ಇದೆ. ಪೇರೆಂಟ್ಸ್ ಅವ್ರ ಮೇಲೆ ತುಂಬ ಪ್ರೆಷರ್ ಆಗ್ತಿರ್ತಾರೆ. ಸೊ ಹೌ ಡು ಯು ಹ್ಯಾಂಡಲ್ ದಿಸ್? ಹೌ ಡು ಯು ಹ್ಯಾಂಡಲ್ ದಿಸ್? ಫಸ್ಟ್ ಆಫ್ ಆಲ್ ನಾವು ಮಾಡೋ ಕೆಲಸದ ಮೇಲೆ ಭಯ, ಭಕ್ತಿ, ರೆಸ್ಪಾನ್ಸಿಬಿಲಿಟಿ ಇದ್ರೆ ಯಾರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ಸುತ್ತೆ. ಅದ್ರ ಪಾಠಕ್ಕೆ ಅದು ಕೆಲಸ ಆಗುತ್ತೆ. ಸೊ ನೀವೇನು ಮಾಡಿದ್ರು ಮನ್ಸಿಟ್ಟು ಪೂರ್ತಿಯಾಗಿ ಮಾಡಿದ್ರೆ ಐ ಥಿಂಕ್ ನಿಮ್ಮ ಅಕ್ಕಪಕ್ಕ ಯಾರಿದಾರೋ, ನಿಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ನಿಮ್ಮ ಟೀಚರ್ಸ್ ಆಗಿರ್ಬೋದು, ಡೀನ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ನಮಗೆ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಇನ್ಸೈಡ್. ಇಫ್ ಇಟ್ ಇಸ್ ಟ್ರೂ ಆ್ಯಂಡ್ ಯು ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಯು ಗಿವ್ ಇಟ್ ಯುವರ್ ಬೆಸ್ಟ್ ಫ್ರಮ್ ಇನ್ಸೈಡ್, ಆ್ಯಂಡ್ ಆ ಥರ ಇದ್ರೆ ಐ ಥಿಂಕ್ ಜೀವನದ ಬೇರೆ ಟೆನ್ಷನ್